ಪಾಸ್ಕ ಕಾಲದ 4ನೆಯ ಸೋಮವಾರ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅನ್ಯ ಧರ್ಮದವರು ಸಹ ದೈವವಾಕ್ಯವನ್ನು ಸ್ವೀಕರಿಸಿದರೆಂಬ ಸುದ್ದಿ ಜುದಿಯದಲ್ಲಿದ್ದ ಪ್ರೇಷಿತರಿಗೂ ವಿಶ್ವಾಸಿಗಳಿಗೂ ಮುಟ್ಟಿತು. ಪೇತ್ರನು ಜೆರುಸಲೇಮಿಗೆ ಹೋದಾಗ ಅನ್ಯ ಧರ್ಮದವರಿಗೆ ಸುನ್ನತಿಯಾಗಬೇಕು ಎನ್ನುತ್ತಿದ್ದ ಪಂಗಡದವರು ಮುಂದೆ ಬಂದು, ನೀನು ಸುನ್ನತಿಯಿಲ್ಲದ ಅನ್ಯ ಧರ್ಮದವರ ಮನೆಗೆ ಭೇಟಿ ಕೊಟ್ಟು ಅವರೊಡನೆ ಊಟ ಮಾಡಿದೇಕೆ ಎಂದು ಆಕ್ಷೇಪಿಸಿದರು. ಅದಕ್ಕೆ ಪೇತ್ರನು ನಡೆದ ವೃತ್ತಾಂತವನ್ನು ಆಮೂಲಾಗ್ರವಾಗಿ ಅವರಿಗೆ ವಿವರಿಸಿದನು. ಜೊಪ್ಪ ಪಟ್ಟಣದಲ್ಲಿ ನಾನು ಧ್ಯಾನ ಪರವಶನಾಗಿದ್ದಾಗ ದರ್ಶನವೊಂದನ್ನು ಕಂಡೆ. ಸ್ವರ್ಗದಿಂದ ದೊಡ್ಡ ದುಪ್ಪಟ್ಟಿಯಂಥ ವಸ್ತು ಒಂದು ಕೆಳಕ್ಕೆ ಇಳಿಯಿತು. ಅದರ 4 ಮೂಲೆಗಳನ್ನು ಹಿಡಿದು ಕೆಳಕ್ಕೆ ಇಳಿಬಿಡಲಾಗಿತ್ತು. ಅದು ಬಂದು ನನ್ನ ಪಕ್ಕದಲ್ಲಿ ನಿಂತಿತ್ತು. ಅದನ್ನು ಗಮನಿಸಿ ನೋಡಿದಾಗ ಅದರಲ್ಲಿ ಪ್ರಾಣಿಗಳು, ಕಾಡು ಮೃಗಗಳು, ಹರಿದಾಡುವ ಕ್ರಿಮಿಕೀಟಗಳು, ಹಾರಾಡುವ ಪಕ್ಷಿಗಳು ಕಂಡುಬಂದವು. ಆಗ ಪೇತ್ರ, ಏಳು, ಕೊಯ್ದು ತಿನ್ನು ಎಂಬ ವಾಣಿ ನನಗೆ ಕೇಳಿಸಿತು. ಅದಕ್ಕೆ ನಾನು, ಬೇಡವೇ ಬೇಡ ಸ್ವಾಮಿ, ಅಶುದ್ಧ ಹಾಗೂ ಅಸ್ಪೃಶ್ಯವಾದುದು ಯಾವುದು ನನ್ನ ಬಾಯನ್ನು ಎಂದೂ ಹೊಕ್ಕಿಲ್ಲ ಎಂದೆ. ಮತ್ತೊಮ್ಮೆ ಆ ವಾಣಿ ಸ್ವರ್ಗಲೋಕದಿಂದ, ದೇವರೇ ಶುದ್ಧೀಕರಿಸಿರುವ ಏನನ್ನು ನೀನು ಅಶುದ್ಧವೆನ್ನಬೇಡ ಎಂದು ಉತ್ತರಿಸಿತು. ಹೀಗೆ 3 ಬಾರಿ ನಡೆದ ಮೇಲೆ ಅವೆಲ್ಲವನ್ನು ಒಟ್ಟಿಗೆ ಸ್ವರ್ಗಕ್ಕೆ ಮರಳಿ ಎಳೆದುಕೊಳ್ಳಲಾಯಿತು. ಅದೇ ಸಮಯಕ್ಕೆ ಸರಿಯಾಗಿ ಸೆಜರೇಯದಿಂದ ಕಳುಹಿಸಲಾದ 3 ಮಂದಿ ನನ್ನನ್ನು ಹುಡುಕಿಕೊಂಡು ನಾನು ತಂಗಿದ್ದ ಮನೆಗೆ ಬಂದರು. ನಾನು ಸಂಕೋಚಪಡದೆ ಅವರೊಡನೆ ಹೋಗಬೇಕೆಂದು ಪವಿತ್ರಾತ್ಮ ತಿಳಿಸಿದರು. ಜೊಪ್ಪದ ಈ 6 ಮಂದಿ ಭಕ್ತರು ನನ್ನೊಡನೆ ಸೆಜರೇಯಕ್ಕೆ ಬಂದರು. ನಾವೆಲ್ಲರೂ ಕೊರ್ನೇಲಿಯನ ಮನೆಯನ್ನು ಪ್ರವೇಶಿಸಿದೆವು. ಅವನು ನನ್ನ ಮನೆಯಲ್ಲೇ ದೇವದೂತನೊಬ್ಬನು ಕಾಣಿಸಿಕೊಂಡು, ಈಗಲೇ ಯಾರನ್ನಾದರೂ ಜೊಪ್ಪಕ್ಕೆ ಕಳುಹಿಸಿ ಪೇತ್ರ ಎಂದು ಕರೆಯಲಾಗುವ ಸೀಮೋನನನ್ನು ಬರಹೇಳು. ಅವನು ನೀನು ನಿನ್ನ ಕುಟುಂಬದವರೆಲ್ಲರೂ ಪಡೆಯಬಹುದಾದಂಥ ಜೀವೋದ್ಧಾರದ ಸಂದೇಶವನ್ನು ನೀಡುವನು ಎಂದು ತಿಳಿಸಿದನು ಎಂದು ನಮಗೆ ಹೇಳಿದನು. ನಾನು ಉಪದೇಶ ಮಾಡಲು ಪ್ರಾರಂಭಿಸಿದ ಕೂಡಲೇ ನಮ್ಮ ಮೇಲೆ ಇಳಿದಂತೆ ಅವರ ಮೇಲೂ ಪವಿತ್ರಾತ್ಮ ಇಳಿದು ಬಂದರು. ಆಗ ನನಗೆ ಯೋಹಾನನು ನೀರಿನಿಂದ ಸ್ನಾನದೀಕ್ಷೆಯನ್ನು ಕೊಟ್ಟನು. ನೀವಾದರೂ ಪವಿತ್ರಾತ್ಮ ಅವರಿಂದ ದೀಕ್ಷಾಸ್ನಾನವನ್ನು ಪಡೆಯುವಿರಿ ಎಂಬ ಪ್ರಭುವಿನ ಮಾತುಗಳು ನೆನಪಿಗೆ ಬಂದವು. ನಾವು ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ ನಮಗೆ ಕೊಟ್ಟ ವರವನ್ನೇ ದೇವರು ಆ ಅನ್ಯ ಧರ್ಮದವರಿಗೂ ಕೊಟ್ಟಿರುವರು. ಹೀಗಿರುವಲ್ಲಿ ದೇವರನ್ನು ತಡೆಗಟ್ಟಲು ನಾನಾರು ಎಂದನು. ಈ ಮಾತುಗಳನ್ನು ಕೇಳಿದ ಮೇಲೆ ಅವರು ತಮ್ಮ ಆಕ್ಷೇಪಣೆಯನ್ನು ನಿಲ್ಲಿಸಿದರು. ಮಾತ್ರವಲ್ಲ, ಅನ್ಯ ಧರ್ಮದವರು ಪಶ್ಚಾತ್ತಾಪಪಟ್ಟು ನವಜೀವ ಪಡೆಯುವ ಸದವಕಾಶವನ್ನು ದೇವರು ದಯಪಾಲಿಸಿದರಲ್ಲ ಎಂದು ದೈವಸ್ತುತಿ ಮಾಡಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಬಾಯಾರಿದ ಜಿಂಕೆ ತೊರೆಯುವಂತೆ ತೊರೆಗಾಗಿ ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಕಳುಹಿಸು ನಿನ್ನ ಜ್ಯೋತಿಯನ್ನು, ನಿನ್ನ ಸತ್ಯವನ್ನು ನನ್ನ ನಡೆಸಲಿಕ್ಕೆ. ಸೇರಿಸಲೆನ್ನನು ನಿನ್ನ ಪವಿತ್ರ ಪರ್ವತಕ್ಕೆ, ನಿನ್ನಯ ನಿವಾಸಕ್ಕೆ. ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ.
ಬರುವೆನಾಗ ನಿನ್ನ ಬಲಿಪೀಠದ ಬಳಿಗೆ, ನನ್ನ ನಂದ ನಿಧಿಯಾದ ನಿನ್ನ ಸನ್ನಿಧಿಗೆ. ವೀಣೆ ನುಡಿಸಿ ದೇವ ನಿನ್ನ ಸ್ತುತಿ ಸಲ್ಲಿಕೆ. ಶ್ಲೋಕ: ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಘೋಷಣೆ: ಹಲ್ಲೆಲೂಯ ಹಲ್ಲೆಲೂಯ. ಯೇಸು ಹೀಗೆಂದರು, ನಾನಾದರೋ ಉತ್ತಮ ಕುರಿಗಾಹಿ, ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಹಲ್ಲೆಲೂಯ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕುರಿಗಾಹಿಯಾಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕೂಲಿಯಾಳು ತೋಳ ಬರುವುದನ್ನು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದುರಿಸುತ್ತದೆ. ಅವನು ಕೇವಲ ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೋ ಉತ್ತಮ ಕುರಿಗಾಹಿ. ಪಿತನು ನನ್ನನ್ನು ಬಲ್ಲರು, ನಾನು ಪಿತನನ್ನು ಬಲ್ಲೆ. ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಈ ಮಂದೆಗೆ ಸೇರದ ಬೇರೆ ಕುರಿಗಳು ನನಗಿವೆ, ಅವನ್ನು ನಾನು ಕರೆತರಬೇಕು. ಅವು ಸಹ ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಆಗ ಒಂದೇ ಕುರಿ ಹಿಂಡು ಆಗುವುದು, ಒಬ್ಬನೇ ಕುರಿಗಾಹಿ ಇರುವನು. ಏಕೆಂದರೆ ನನ್ನ ಪಿತನಿಗೆ ನನ್ನಲ್ಲಿ ಪ್ರೀತಿ ಇದೆ. ನನ್ನ ಪ್ರಾಣವನ್ನು ಮರಳಿ ಪಡೆಯುವಂತೆ ನಾನದನ್ನು ಧರೆಗೆರೆಯುತ್ತೇನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ಕಸಿದುಕೊಳ್ಳಲಾರರು. ನಾನಾಗಿಯೇ ಅದನ್ನು ಧರೆಗೆರೆಯುತ್ತೇನೆ. ಧಾರೆ ಎರೆಯುವ ಹಕ್ಕು ನನಗಿದೆ, ಅದನ್ನು ಪುನಃ ಪಡೆಯುವ ಹಕ್ಕು ಸಹ ನನಗಿದೆ. ಈ ಆಜ್ಞೆಯನ್ನು ನಾನು ನನ್ನ ಪಿತನಿಂದ ಪಡೆದಿದ್ದೇನೆ ಎಂದು ನುಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. 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 ತಪ್ಪಿಹೋದ ಮಗನಂತೆ ನಾನಿದ್ದೆನು, ಪಾಪದ ಕೂಳನ್ನು ಉಣುತ್ತಿದ್ದೆನು. ತಪ್ಪಿಹೋದ ಮಗನಂತೆ ನಾನಿದ್ದೆನು, ಪಾಪದ
ನಾನಿದೆನು. ದೇವರಿಂದ ದೂರಾಗಿ ನರಕದ ಹಾದಿಯಲ್ಲಿ ನಾನಿದ್ದೆನು. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಭಾರವಾದ ಹೊರೆಯನ್ನು ಹೊತ್ತುಕೊಂಡು ನಿನ್ನ ಕ್ರೂಜೆ ಬಳಿಗೆ ನಾ ಬಂದೆನು. ಭಾರವಾದ ಹೊರೆಯನ್ನು ಹೊತ್ತುಕೊಂಡು ನಿನ್ನ ಕ್ರೂಜೆ ಬಳಿಗೆ ನಾ ಬಂದೆನು. ದುಃಖದಿಂದ ಕ್ರೂಶಿತನಾಗಿ ಬೆಂಡಾಗಿ ಬಳಲಿ ನಾ ಬಂದೆನು. ದುಃಖದಿಂದ ಕ್ರೂಶಿತನಾಗಿ ಬೆಂಡಾಗಿ ಬಳಲಿ ನಾ ಬಂದೆನು. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಪಾಪಿಯಾದ ನನ್ನನ್ನು ನೀವೀಗಲೇ ಕರುಣಿಸು, ಕಾಪಾಡು ಶ್ರೀ ಯೇಸುವೇ. ಪಾಪಿಯಾದ ನನ್ನನ್ನು ನೀವೀಗಲೇ ಕರುಣಿಸಿ ಕಾಪಾಡು ಶ್ರೀ ಯೇಸುವೇ. ಮಗನಾಗಿರಲು ಯೋಗ್ಯನಲ್ಲ, ಆಳಾಗಿ ನನ್ನನ್ನು ಸ್ವೀಕರಿಸಿ. ಮಗನಾಗಿ ಇರಲು ಯೋಗ್ಯನಲ್ಲ, ಹಾಳಾಗಿ ನನ್ನನ್ನು ಸ್ವೀಕರಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ.
ಶಿಲುಬೆ ಹೊತ್ತು ನಡೆದೆ ಕೈ ತೊಳೆದು ನೀಡಿದ ಘೋರ ಶಿಕ್ಷೆಯ ಧರಿಸಿ ಮುಳ್ಳು ಮುಕುಟವ ಶಿಲುಬೆ ಹೊತ್ತು ನಡೆದೆ ನಿಂದೆ ಹಿಂಸೆ ಉಗುಳು ಕಠಿಣ ಮಾತುಗಳು ಸಹಿಸಿಕೊಂಡು ಶಾಂತಿಯ ಸಾರಿದೆ ಜಗಕ್ಕೆ ಶಿಲುಬೆ ನೇರಳ ಹಿಂಬಾಲಿಸಿ ಕಷ್ಟ ದುಃಖವನ ಸಹಿಸಿ ಪ್ರಾಣ ತ್ಯಾಗಿ ಯೇಸುವ ಹಿಂಬಾಲಿಸಿ ನಾ ನಡೆಯುವೆ ಶಿಲುಬೆ ಮರವ ಹೊತ್ತುಕೊಂಡು ಬಿದ್ದು ಎದ್ದೇನಿ ಭುಜಕಾಲ್ಗಳು ಸವೆದು ರಕ್ತ ಹರಿಯಿತು ಶಿಲುಬೆ ಮರವ ಹೊತ್ತುಕೊಂಡು ಬಿದ್ದು ಎದ್ದೇನಿ ಭುಜಕಾಲ್ಗಳು ಸವಿದು ರಕ್ತ ಹರಿಯಿತು ಸರ್ವ ಜನರ ಸಂತೈಸುತ್ತ ನೀ ನಡೆದೆ ಗೌರವ ನೀಡುತ್ತ ಕಲ್ವರಿ ಬುಡಕೆ ಶಿಲುಬೆ ನೇರಳ ಹಿಂಬಾಲಿಸಿ ಕಷ್ಟ ದುಃಖವನ ಸಹಿಸಿ